ಹಾಯ್ ಎಲ್ಲರಿಗೂ, ಇವತ್ತಿನ ಸ್ಪೆಷಲ್ ಮಟನ್ ಬಿರಿಯಾನಿ. ಈ ಮಟನ್ ಬಿರಿಯಾನಿ ಮಾಡ್ಕೊಳ್ಳೋದು ತುಂಬಾ ಸುಲಭ. ಹಾಗೆ ಈ ಮಟನ್ ಬಿರಿಯಾನಿಯನ್ನು ನಾನು ಯಾವ ರೀತಿ ಮಾಡಿದ್ದೇನೆ ಅಂತ ಡೀಟೇಲ್ ಆಗಿ ರೆಸಿಪಿಯನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೇನೆ. ಪೂರ್ತಿ ವಿಡಿಯೋನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಮಟನ್ ಬಿರಿಯಾನಿ. ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಮಟನ್ ಬಿರಿಯಾನಿ. ಸುಲಭವಾಗಿ ಮಟನ್ ಬಿರಿಯಾನಿಯನ್ನು ಯಾವ ರೀತಿ ಮಾಡೋದಂತ ನಾನು ನಿಮ್ಮ ಮುಂದೆ ರೆಸಿಪಿನ ಹಂಚ್ಕೊಳ್ತೇನೆ. ಅದಕ್ಕಿಂತ ಮೊದಲು ಈಗ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಚೆನ್ನಾಗಿ ಬಂದಿದೆ ಈ ಮಟನ್ ಬಿರಿಯಾನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ಈಸಿಯಾಗಿ ಮಾಡ್ಕೊಳ್ಬೋದು. ಇದರದ್ದು ಅನ್ನ ಕೂಡ ಕರೆಕ್ಟಾಗಿ ಬಂದಿದೆ. ಅದನ್ನು ಯಾವ ರೀತಿಯಲ್ಲಿ ನಾನು ಮಾಡಿದ್ದೇನಂತ ನಿಮ್ಮ ಮುಂದೆ ರೆಸಿಪಿನ ಹಂಚ್ಕೊಳ್ತೇನೆ. ಜಸ್ಟ್ ಒಮ್ಮೆ ಟೇಸ್ಟ್ ಮಾಡಿ ಬಿಡ್ತೇನೆ. ಮಟನ್ ಕೂಡ ತುಂಬ ಟೇಸ್ಟಿಯಾಗಿದೆ. ಬನ್ನಿ ರೆಸಿಪಿನ ನೋಡ್ಕೊಂಡು ಬರುವ. ಅವರಿಗೆ ಬಿರಿಯಾನಿ ಮಸಾಲಕ್ಕೆ ನಾನಿಲ್ಲಿ 4 ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ನಷ್ಟು ಜೀರಿಗೆ, 6 ರಿಂದ 7 ಲವಂಗ, 2 ಇಂಚು ಚಕ್ಕೆ, ಹಾಗೆ 1 ಟೀ ಸ್ಪೂನ್ನಷ್ಟು ಸೋಂಪು ಬಳಸಿದ್ದೇನೆ, ಫೆನೆಲ್ ಸೀಡ್ಸ್ ಅಂತ ಹೇಳ್ತಾರೆ. ಹಾಗೆ 3 ಏಲಕ್ಕಿ. ಇಷ್ಟನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು. ಎಣ್ಣೆ ಹಾಕದೆ ರೋಸ್ಟ್ ಮಾಡಿಕೊಳ್ಳಿ. ಇದು ರೋಸ್ಟ್ ಆಯಿತು. ಇದನ್ನು ಇವಾಗ ಮಿಕ್ಸಿ ಜಾರಿಗೆ ನಾನು ಹಾಕ್ಕೊಳ್ತೇನೆ. ಮಸಾಲವನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ನಿಮಗೆ ಪರಿಮಳ ಜಾಸ್ತಿ ಇರುತ್ತೆ. ಇಲ್ಲಿ 4 ಎಸಳು ಬೆಳ್ಳುಳ್ಳಿಯನ್ನು ಇದಕ್ಕೆ ಸೇರಿಸಿದೆ, 2 ಈರುಳ್ಳಿ, ಹಾಗೆ 3 ಹಸಿಮೆಣಸು. ಖಾರ ತಿನ್ನೋರು ಆದರೆ ಹೆಚ್ಚಿಗೆ ಹಾಕ್ಕೊಳ್ಳಿ. ಅರ್ಧ ಕಟ್ಟಿನಷ್ಟು ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೇನೆ, ಹಾಗೆ 1 ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು. ಇಷ್ಟನ್ನು ಹಾಕ್ಕೊಂಡು ಹಾಗೆ 1 ಇಂಚಿನಷ್ಟು ನಾನು ಶುಂಠಿ ಹಾಕ್ಕೊಂಡಿದ್ದೇನೆ. ಇಷ್ಟನ್ನು ನೀರು ಹಾಕದೆ ಗ್ರೈಂಡ್ ಮಾಡಿಕೊಳ್ಳಿ. ನೀರು ಹಾಕಿದರೂ ಕೂಡ ಸ್ವಲ್ಪ ಹಾಕಿದರೆ ಸಾಕು, ಯಾಕಂದರೆ ಈರುಳ್ಳಿ ಎಲ್ಲ ಹಾಕಿದ್ದೇವಲ್ಲ ಅದರಲ್ಲಿ ನೀರು ಬಿಟ್ಕೊಂಡು ಬಿಡುತ್ತೆ. ಮಸಾಲ ಸ್ವಲ್ಪ ತಿಕ್ಕಾಗಿ ಆಗಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಬಾಣಲೆಗೆ ತುಪ್ಪ ಹಾಕ್ಕೊಂಡು ಗೇರು ಬೀಜ ಹಾಗೆ ಡ್ರೈ ಗ್ರೇಪ್ಸನ್ನು ಫ್ರೈ ಮಾಡಿಕೊಳ್ಳಿ. ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದೇ ಪ್ಯಾನಲ್ಲಿ 2 ಉದ್ದಕ್ಕೆ ಹೆಚ್ಚಿದ ಈರುಳ್ಳಿಯನ್ನು ಫ್ರೈ ಮಾಡಿಕೊಳ್ಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಇರಲಿ, ಯಾಕಂದರೆ ಬಿರಿಯಾನಿಗೆ ನಾವು ಟಾಪಿಂಗ್ಗೆ ಇದನ್ನು ಬಳಸ್ತೇವೆ. ಹಾಗಾಗಿ ಈ ಆನಿಯನ್ ಏನಿದೆ, ಈರುಳ್ಳಿ ಏನಿದೆ, ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು. ಅದಕ್ಕೋಸ್ಕರ ನಮಗೆ ಇಲ್ಲಿ ತೆಂಗಿನ ಎಣ್ಣೆ ಸ್ವಲ್ಪ ಜಾಸ್ತಿ ತಗೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಬ್ರೌನ್ ಆಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಇದು ಇವಾಗ ಫ್ರೈ ಆಯಿತು. ನಾನು ಸಪ್ರೇಟ್ ಪ್ಲೇಟ್ಗೆ ಹಾಕ್ಕೊಳ್ತೇನೆ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿದರೆ ಕ್ರಿಸ್ಪಿಯಾಗಿ ಬರುತ್ತೆ, ಇಲ್ಲಾಂದರೆ ಅದು ಚೆನ್ನಾಗಿ ಬರಲ್ಲ. ನೋಡಿ, ಈ ರೀತಿ ಕ್ರಿಸ್ಪಿಯಾಗಿ ಬಂದಿದೆ. ಇವಾಗ 1 kg ಮಟನ್ ನಾನಿಲ್ಲಿ ತೊಗೊಂಡಿದ್ದೇನೆ. ಇದನ್ನು ಮ್ಯಾರಿನೇಟ್ ಮಾಡುವ. 4 ರಿಂದ 5 ಟೀ ಸ್ಪೂನ್ನಷ್ಟು ಮೊಸರನ್ನು ಹಾಕ್ಕೊಳ್ಳಿ. ಹಾಗೆ ನಾವು ಗ್ರೈಂಡ್ ಮಾಡಿದಂಥ ಮಸಾಲೆಯನ್ನು ಇದಕ್ಕೆ ಹಾಕ್ಕೊಳ್ತೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪು ಸೇರಿಸ್ಕೊಳ್ಬೇಕು. ಮತ್ತು ನಾವು ಫ್ರೈ ಮಾಡಿದಂತಹ ಈರುಳ್ಳಿ ಏನಿದೆ ಅದನ್ನು ಕೂಡ ಸೇರಿಸ್ಕೊಳ್ಳಿ. ಹಾಗೆ 30 ನಿಮಿಷ ಇದನ್ನು ಮ್ಯಾರಿನೇಟ್ ಮಾಡಿ ಇಡಿ. ಇಲ್ಲಿ ಇವಾಗ ನಾನು ರೈಸ್ಗೆ ರೆಡಿ ಮಾಡ್ತಾ ಇದ್ದೇನೆ, ಅಕ್ಕಿ ಬೇಯಿಸಲಿಕ್ಕೆ. ಇಲ್ಲಿ 1 ಇಂಚು ಚಕ್ಕೆ, ಹಾಗೆ 4 ರಿಂದ 5 ಲವಂಗ, 3 ಏಲಕ್ಕಿ, ಹಾಗೆ ಮಸಾಲ ಎಲೆ, ಮತ್ತು 1 ಸ್ಟಾರ್ ಇರುತ್ತಲ್ಲ ಅದನ್ನು ಹಾಕಿದ್ದೇನೆ. ಹಾಗೆ ಸ್ವಲ್ಪ ಎಣ್ಣೆ ಹಾಕಬೇಕು, 2 ಟೇಬಲ್ ಸ್ಪೂನ್ನಷ್ಟು. ಎಣ್ಣೆ ಯಾಕೆ ಹಾಕೋದಂದರೆ ಅದು ಸ್ಟಿಕ್ಕಿಯಾಗಿ ಬರಲ್ಲ, ರೈಸ್ ಬಿಡಿ ಬಿಡಿಯಾಗಿ ಬರುತ್ತೆ. ನಾನು 3 ಕಪ್ನಷ್ಟು ಅಕ್ಕಿ ತಗೊಂಡಿದ್ದೇನೆ, ಬಾಸ್ಮತಿ ರೈಸ್. ಇದನ್ನು ಈಗ ಚೆನ್ನಾಗಿ ತೊಳೆದ್ಬಿಟ್ಟು ಕುದೀತಾ ಇರುವ ನೀರಿಗೆ ಹಾಕಬೇಕು. ಈ ಅಕ್ಕಿ ಏನಿದೆ 3 ರಿಂದ 4 ನಿಮಿಷದೊಳಗೆ ಬೇಯುತ್ತೆ, ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಆದ್ದರಿಂದ ಸ್ವಲ್ಪ ಕುದಿ ಬರುವಾಗ ನೋಡ್ತಾನೆ ಇರಿ, ಹೆಚ್ಚು ಬೇಯಲಿಕ್ಕೆ ಬಿಡಬೇಡಿ. ಯಾಕಂದರೆ ನೋಡಿ, ಇದು ಈಗ ಬೆಂದಿದೆ. ನೀವು ಜಾಸ್ತಿ ಬೇಯಿಸಿದಷ್ಟು ಅದು ಅಂಟ್ಕೊಳ್ಳುತ್ತೆ, ಚೆನ್ನಾಗಿ ಬರಲ್ಲ. ನೋಡಿ,
ಇದು ಬೇಗ ಬೇಯೋದ್ರಿಂದ ನೀವು ಇದನ್ನು ಸೋಸಿ ನಂತರ ಮುಚ್ಚಳ ಮುಚ್ಚಿಡಬೇಡಿ, ಅಲ್ಲಿ ಇನ್ನಷ್ಟು ಬೇಯುತ್ತೆ. ಅದಕ್ಕೋಸ್ಕರ ಇದನ್ನು ಸೋಸಿಕೊಂಡು ನೀರನ್ನು ನೀವು ಸಪ್ರೇಟ್ ಸ್ವಲ್ಪ ಓಪನ್ ಇಡಿ ರೈಸ್. ಇಲ್ಲಿ ಸ್ವಲ್ಪ ನಾವು ಈರುಳ್ಳಿ ಫ್ರೈ ಮಾಡಿದಂಥ ಎಣ್ಣೆಯನ್ನೇ ಹಾಕ್ತಾ ಇದ್ದೇನೆ. 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದಕ್ಕೆ 1 ಈರುಳ್ಳಿಯನ್ನು ಕಟ್ ಮಾಡಿದ್ದೇನೆ, ಅದನ್ನು ಫ್ರೈ ಮಾಡ್ಕೊಳ್ತೇನೆ. ತುಂಬ ಗೋಲ್ಡನ್ ಬ್ರೌನ್ ಮಾಡಬೇಡಿ. ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೊಮೆಟೊ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಉಪ್ಪು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಮ್ಯಾರಿನೇಟ್ ಮಾಡಿದ ಮಸಾಲೆ ಏನಿದೆ, ಮಟನ್ ಏನಿದೆ ಅದಕ್ಕೆ ಹಾಕಿದ್ದೇವೆ. ಸ್ವಲ್ಪ ಪುದೀನ ಎಲೆ ಮತ್ತು ಕೊತ್ತಂಬರಿ ಎಲೆ, ಹಾಗೆ 1/4 ಚಮಚದಷ್ಟು ಪೆಪ್ಪರ್ ಅಂದರೆ ಕರಿಮೆಣಸು ಹಾಕಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಮ್ಯಾರಿನೇಟ್ ಮಾಡಿದ ಮಟನ್ ಏನಿದೆ ಅದನ್ನು ಹಾಕಿಬಿಟ್ಟು 7 ವಿಸಿಲ್ ತನಕ ತೆಗೀರಿ. ಇಲ್ಲಿ ಇವಾಗ ಅನ್ನ ನೋಡಿ ಕರೆಕ್ಟ್ ಬೆಂದಿದೆ, ಸೋಸಿ ರೆಡಿ ಇಟ್ಟಿದ್ದೇನೆ. ಇವಾಗ ಮಟನನ್ನು 7 ವಿಸಿಲ್ ತೆಗೆದೆ. ನೋಡ್ಕೊಳ್ಳಿ, ಸ್ವಲ್ಪ ನೀರು ಜಾಸ್ತಿ ಇದೆ ಮಟನಲ್ಲಿ ಅಂತ ಆದರೆ ಸ್ವಲ್ಪ ಕರ್ಡ್ ಸೇರಿಸ್ಕೊಂಡು, ಮೊಸರು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸಿ, ಓಪನ್ ಇಟ್ಟೆ ಕುದಿಸಿ, ಮುಚ್ಚಳ ಮುಚ್ಚಬೇಡಿ. ಸ್ವಲ್ಪ ಗ್ರೇವಿ ದಪ್ಪ ಆಗಬೇಕು. ಇವಾಗ ಇದು ದಪ್ಪ ಆಯಿತು, ಗ್ರೇವಿ ರೆಡಿ ಆಯಿತು. ಇಲ್ಲಿ ನೋಡಿ ನಾನು ಕಲ್ಲರ್ ರೆಡಿ ಮಾಡಿದ್ದೇನೆ. 2 ಟೀ ಸ್ಪೂನ್ನಷ್ಟು ಹಾಲು, ಅದಕ್ಕೆ 1 ಟೀ ಸ್ಪೂನ್ನಷ್ಟು ಅರಶಿನ ಪುಡಿ ಹಾಕಿ ಈ ಕಲ್ಲರ್ ರೆಡಿ ಮಾಡಿದ್ದೇನೆ. ಇವಾಗ ಬಿರಿಯಾನಿ ಸೆಟ್ ಮಾಡಿಕೊಳ್ಳುವ ಒಂದು ಪಾತ್ರೆಗೆ ಮೊದಲಿಗೆ ರೈಸ್ ಹಾಕ್ಕೊಳ್ಳಿ. ಕೆಲವರು ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ತಾರೆ, ಆದರೆ ನನಗೆ ಈ ರೀತಿ ಮಾಡೋದಂದರೆ ಇಷ್ಟ. ಇಲ್ಲಿ ಸ್ವಲ್ಪ ಈ ಕಲ್ಲರನ್ನು ಹಾಕ್ಕೊಳ್ಳಿ, ಹಾಗೆ ಮಟನನ್ನು ಸೇರಿಸ್ಕೊಳ್ಬೇಕು. ಗ್ರೇವಿ ನೋಡ್ಕೊಂಡು ಹಾಕ್ಕೊಳ್ಳಿ. ಹೆಚ್ಚಿಗೆ ಗ್ರೇವಿ ಉಳಿದರೆ ಆ ಗ್ರೇವಿನ ಮತ್ತು ಬಿರಿಯಾನಿ ತಿನ್ನುವಾಗ ನಿಮಗೆ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಇದನ್ನು ರೈಸ್ ಹಾಕ್ಕೊಂಡು ಸ್ವಲ್ಪ ಕಲ್ಲರ್ ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ಫ್ರೈ ಮಾಡಿದ ಆನಿಯನ್ ಮತ್ತು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಈ ರೀತಿ ಲೇಯರ್ ಮಾಡಿಕೊಂಡು ಬಿರಿಯಾನಿನ ಸೆಟ್ ಮಾಡಿಕೊಳ್ಬೇಕು. ಒಂದು 3 ಲೇಯರಷ್ಟು ರೈಸ್ ಬಂದಿದೆ. ಈ ರೀತಿ ಹಾಕ್ಕೊಂಡ್ರೆ ಫುಲ್ ಮಿಕ್ಸ್ ಆಗಿ ಚೆನ್ನಾಗಿರುತ್ತೆ. ಒಳ್ಳೆ ಘಮ ಕೂಡ ಬರ್ತಾ ಇದೆ ಈ ಬಿರಿಯಾನಿ. ನೋಡಿ, ಹೆಚ್ಚಿಗೆ ಉಳಿದ ಗ್ರೇವಿಯನ್ನು ನಾನು ಸಪ್ರೇಟ್ ಇಡ್ತೇನೆ. ಅದನ್ನು ಮತ್ತೆ ಬಿರಿಯಾನಿ ತಿನ್ನುವಾಗ ಯಾರಿಗೆಲ್ಲ ಕರ್ಡ್ ಇಷ್ಟ ಇದ್ದರೆ ಕರ್ಡ್ ಜೊತೆ ರಾಯ್ತ ಜೊತೆ ತಿನ್ಬೋದು. ಯಾರಿಗೆ ರಾಯ್ತ ಎಲ್ಲ ಇಷ್ಟ ಇರಲ್ಲ ಅಥವಾ ಕೆಲವರಿಗೆ ಮೊಸರು ತಿಂದರೆ ಆಗಲ್ಲ ಅಂಥವರು ಆ ಗ್ರೇವಿನ ಬಿರಿಯಾನಿ ಜೊತೆ ತಿನ್ಬೋದು. ಈಗ ಒಂದು ತವದ ಮೇಲೆ ಬಿರಿಯಾನಿಯನ್ನಿಟ್ಟು ಅದನ್ನು 5 ನಿಮಿಷ ಸ್ವಲ್ಪ ಕಡಿಮೆ ಉರಿಯಲ್ಲಿ ಸ್ಟೀಮ್ ಮಾಡಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಜೊತೆ ಅಲಂಕರಿಸಿದರೆ ನಮ್ಮ ಸೂಪರ್ ಟೇಸ್ಟಿಯಾದ ಮಟನ್ ಬಿರಿಯಾನಿ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.